ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಫುಲ್ ಹೆವಿ ಟ್ರೇಲರ್ ಮಾಡೀನಿ. ಇನ್ನೂ ಪೂರಾ ರೆಡಿ ಆಗಿಲ್ಲ. ಈಗ 58 ಕಿಲೋ ಒಂದು 80 ಕಿಲೋ ತನಕ ವೇಟ್ ತಡಿತೈತಿ ಡಬ್ಬಿ. ಈಗ 58 ಕಿಲೋ ಈ ಟ್ರ್ಯಾಕ್ಟರ್ ಜಾಗ್ತೈತಿ ಅಂತ ಅಂದ್ಕೊಂಡೀನಿ. ಈಗ ನಿಮ್ಗೆ ಜಗ್ಗಿಸಿ ತೋರ್ಸೋಣಿ. ಅದಕ್ಕಿಂತ ಮೊದಲ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ. ಹಂಗೆ ಲೈಕ ಕಮೆಂಟ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿರಿ. ಈಗ ಜಗ್ಗಿಸಿ ತೋರಿಸ್ತೀನಿ ನಿಮಗೆ, ನೋಡ್ರಿ ಹೆಂಗಾಗೈತಿ ಏನೈತಿ. ಆಮೇಲೆ ತೋರಿಸ್ತೀನಿ ಡಬ್ಬಿ. ಈಗ ಜಗ್ಗಿಸಿ ತೋರಿಸ್ತೀನಿ ನೋಡ್ರಿ. ಏನಾಯ್ತು ಇಲ್ಲಿ ಜಗತ್ತಿಲ್ಲ. ಇದು ನೆಲ ಅಲ್ಲಿ ಇಲ್ಲಿ ಐತಿ. ಒಳಗೆ ಸ್ಟೈಲ್ ಪರ್ಸೆಂಟೇಜ್ ಆಗ್ತೈತಿ. ಇದಕ್ಕೆ ಹತ್ತತ್ತಾವೇನೋ ಟೈರ್ಗೆ ಒಳಗೆ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್. ಇನ್ಕ ಹೊರಗೆ ಜಾಗಲಿಲ್ಲ. ಈಗ ಒಳಗೆ ತಂದೇನಿ. ಇಲ್ಲಿ ಸ್ಟೈಲ್ ಐತಿ. ಅದೇನಾಗತ್ತೆ ಅಂದ್ರೆ ಸಣ್ಣ ಸಣ್ಣ ಹಳ್ಳ ಇದಕ್ಕೆ ಹತ್ತಿ ಮುಂದೆ ಹೋಗ್ತದೆ. ಟೈರ್ ಉಳ್ವತ್ತು. ಇದಕ್ಕಿನ್ನ ಬಟನ್ ರೆಡಿ ಮಾಡಿಲ್ಲ, ಟೈರ್ ಬಟನ್. ಅದಕ್ಕೆ ಈಗ ಸ್ಟೈಲ್ ಪರ್ಸೆಂಟೇಜ್ ಆಗ್ತೈತಿ. ತೋರಿಸ್ತೀನಿ ನಿಮಗೆ, ನೋಡ್ರಿ. ಅಂದ್ರೆ ಇದಕ್ಕೆ ಲೋಡ್ ಅಷ್ಟು ತಡೆಯಂಗಿಲ್ಲ. ಒಂದು 20, 30, 40 ಕಿಲೋ ಅಂತೂ ಆರಾಮ ಹೋಯ್ತೈತಿ. 58 ಅಂದ್ರೆ ಹೆವಿ ಆಗ್ತೈತಿ. ಇದಕ್ಕೆ ಲೈಟ ಇಂಡಿಕೇಟರ್ ಸಿಸ್ಟಮ್ ಐತಿ, ನೋಡ್ಬೋದು. ಗಾಲಿಯಾಗ ಲೈಟ್ ಹತ್ತವು. ಟೇಪ್ ಸಿಸ್ಟಮ್ ಐತಿ ಅಂತ. ಡಬ್ಬಿ ಯಾವ ಥರ ಮಾಡಿ ತೋರಿಸ್ತಾನ. ತಳಗೆ ಹೆಂಗಾಗೈತಿ ಏನಾಗೈತಿ. ಇದಕ್ಕೆ ಹೈಡ್ರಾಲಿಕ್ ಸಿಸ್ಟಮ್ ಐತಿ, ನೋಡ್ಬೋದು. ಹೈಡ್ರಾಲಿಕ್ ಸಿಸ್ಟಮ್ ಐತಿ. ಗಾಲಿ ಹೊಳಾಡ್ತಾವ. ಡಬ್ಬಿ ಯಾವ ರೀತಿ ಹೆವಿ ಮಾಡೀನಂದ್ರೆ ತೋರಿಸ್ತೀನಿ ತಡ್ರಿ. ಇಲ್ಲಿ ನೋಡ್ಬೋದು ಯಾವ ಥರ ಮಾಡೀನಪ್ಪ ಅಂತಂದ್ರೆ ಎಲ್ಲ ನಟ್ ಬೋಲ್ಟ್ ಸಿಸ್ಟಮ್ ಐತಿ. ಎಲ್ಲ ಸ್ಕ್ರೂ ಬಿಗ್ದಾನೆ ಇದಕ್ಕೆ ಪ್ಲೌಡ್ಕ. ಇದಂತೂ ಕೇಸಿಂಗ್ ಪೈಪ್ದು ಐತಿ. ಇಲ್ಲಿ ನೋಡ್ಬೋದು ಟೋಟಲ್ 8 ಸ್ಕ್ರೂ ಅದಾವು. ಇನ್ನು ಇದಕ್ಕೆ ಫಡ್ಕ ರೆಡಿ ಮಾಡಿಲ್ಲ. ಫಡ್ಕ ರೆಡಿ ಮಾಡೋದೈತಿ. ಮಾಡಿದ ಮ್ಯಾಗ ಮುಂದಿನ ವಿಡಿಯೋದೊಳಗೆ ತೋರಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ ಕಮೆಂಟ ಮಾಡಿರಿ.